ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಇವತ್ತು ಬಹುಮತ ಇದ್ದೇ ಇದೆ. ಬಹುಮತ ಪಡೆದುಕೊಳ್ಳೋ ಮೂಲಕ ಅಂದ್ರೆ ಏನೇ ಇದ್ರೂ ಕೂಡ ಸಂಖ್ಯಾಬಲ ಬೇಕೇ ಬೇಕು. ನಿಮಗೆ ಅದನ್ನ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಸಂಖ್ಯಾಬಲದ ಜೊತೆಗೆ ನಾವು ಬಿಲ್ ಮಂಡನೆ ಮಾಡ್ತೀವಿ ಅಂತ ಕೇಂದ್ರ ಹೇಳ್ತಾ ಇದೆ. ಇರ್ಷಾದ್ ಸರ್, ಈಗ ಏಪ್ರಿಲ್ ಅಲ್ಲಿ ಇದು ರಿಜೆಕ್ಟ್ ಆಗೋದಕ್ಕೆ ಕಾರಣ ಬಹುಮತ ಇರಲಿಲ್ಲ ಕೇಂದ್ರದ ಕಡೆಗೆ ಅಂತ ಆದ್ರೆ ಬಿಜೆಪಿ ಹತ್ರ ಇರಲಿಲ್ಲ ಅನ್ನೋ ಕಾರಣಕ್ಕೆ. ಬಟ್ ಈಗ ಪರಿಸ್ಥಿತಿ ಬದಲಾವಣೆ ಆಗಿದೆ ಸರ್. ನಿಮ್ಮ ಜೊತೆ ಇದ್ದಂತ ಮಿತ್ರ ಪಕ್ಷಗಳೇ ದೂರ ಹೋಗಿದೆ, ಆಲ್ರೆಡಿ ಬೆಂಬಲ ಪಡೆದುಕೊಂಡಿದೆ ಬಿಜೆಪಿ ಅಂತ ಹೇಳಲಾಗ್ತಾ ಇದೆ. ಸೊ ವಾಟ್ ನೆಕ್ಸ್ಟ್ ಅಂತ, ಈಗ ಚರ್ಚೆನೇ ಆಗಲ್ಲ, ಬಿಲ್ ಮಂಡನೆ ಆಗಿ ಹೋಗುತ್ತೆ ಅಂತ ಅಂದಾಗ ಕಾಂಗ್ರೆಸ್ನ ಸ್ಟ್ಯಾಂಡ್ ಏನು ಇದರಲ್ಲಿ ಅಂತ, ಅನಿವಾರ್ಯವಾಗಿ ಒಪ್ಪಿಕೊಳ್ಳಲೇಬೇಕಾದಂತ ಪರಿಸ್ಥಿತಿ ಇದೆ ಅಂತ. ಇವಾಗ ಮಿತ್ರ ಪಕ್ಷಗಳು ಹೋಗಿದೆ ಅನ್ನೋದಕ್ಕಿಂತನೂ ಆ ಮಿತ್ರ ಪಕ್ಷಗಳನ್ನು ಆಮಿಷವಡ್ಡಿನೋ ಅಥವಾ ಬೇರೆ ಬೇರೆ ರೀತಿಯಿಂದ ಅಸಂವಿಧಾನಿಕ ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಬುಡಮೇಲು ಮಾಡುವ ರೀತಿಯಲ್ಲಿ ಅವರು NCP ಪಕ್ಷವನ್ನು ಮಾಡಿದಂಥದ್ದು ಅಥವಾ ಇವತ್ತು TMC ಪಕ್ಷವನ್ನು ಮಾಡಿದಂಥದ್ದು, ಇದೆಲ್ಲವನ್ನು ನೋಡಿದರೆ ಒಂದು ಯಾವ ರೀತಿ ಅವರು ಕಳೆದ ಹಲವಾರು ವರ್ಷಗಳಿಂದ ಸುಮಾರು 22 ರಾಜ್ಯಗಳಲ್ಲಿರುವಂಥ ಸರ್ಕಾರವನ್ನು ಅವರು ಇದೇ ರೀತಿ ಬೀಳಿಸಿರುವಂಥದ್ದು. ಅಂದರೆ ಅವರಿಗೆ ಪ್ರಜಾಪ್ರಭುತ್ವದ ವ್ಯಾಲ್ಯೂನಲ್ಲಿ ಅವರಿಗೆ ಬದ್ಧತೆ ಇಲ್ಲ. ಒಂದು ಬಿಲ್ ಪಾಸ್ ಮಾಡುವ ಒಂದು ಉದ್ದೇಶದಿಂದ ಇವತ್ತು ಆ ಪಕ್ಷಗಳನ್ನೇ ಒಡೆಯುವಂಥದ್ದು, ಅವರಿಗೆ ಬೇರೆ ರೀತಿಯ ವ್ಯವಸ್ಥೆಯನ್ನು ಲೋಕಸಭೆಯಲ್ಲಿ ಮಾಡುವಂಥದ್ದು, ಇದು ಎಲ್ಲೋ ಒಂದು ಕಡೆ ಇದಾಗತ್ತೆ. ಆಮೇಲೆ ಇದು ಮಹಿಳಾ ಮೀಸಲಾತಿ ಅಡಿನಲ್ಲಿ ಮರು ವಿಂಗಡಣೆ ತಂದು ಇವರು ಮಹಿಳಾ ಮೀಸಲಾತಿ ಬಿಲ್ ಈಗಾಗಲೇ ಕಳೆದ ವರ್ಷ ಈ ಸೆಪ್ಟೆಂಬರ್ 28ಕ್ಕೆ ರಾಷ್ಟ್ರಪತಿಯವರು ಅಂಕಿತನೂ ಹಾಕಿರುವಂಥದ್ದು. ಸೊ ಇದು ನೀವು ಪದೇ ಪದೇ ಪಾಸ್ ಆಗಿರುವಂಥ ಬಿಲ್ಲನ್ನು ಇನ್ನೊಂದು ಸಲ ತರುವಂಥ ಅವಶ್ಯಕತೆ ಏನಿದೆ? ನೀವು ಆ ಬಿಲ್ಲನ್ನು ನೀವು 2024 ಲೋಕಸಭೆಗೆ ನೀವು ಯಾಕೆ ಇಂಪ್ಲಿಮೆಂಟ್ ಮಾಡಿಲ್ಲ? ಅದನ್ನು ಮಾಡ್ಬೋದಾಗಿತ್ತಲ್ಲ. 33% ಅಲ್ಲ ಮಹಿಳೆಯರಿಗೆ ಕೊಡುವಂಥದ್ದು ಆಗಬೇಕಾಗಿತ್ತಲ್ಲ. ಅಂದರೆ ಇವರಿಗೆ ಮಹಿಳೆಯರ ಬಗ್ಗೆನೂ ಕಾಳಜಿ ಇಲ್ಲ. ಆಮೇಲೆ ಒಂದು ಈ ದೇಶದ ಭವಿಷ್ಯಕ್ಕಾಗಿ ಆ ಬಿಲ್ ಮಂಡನೆ ಆಗೋದ್ರಲ್ಲಿ ಏನು ಯಾರ್ದು ವಿರೋಧ ಇಲ್ಲ. ಇನ್ಫ್ಯಾಕ್ಟ್ ಕಾಂಗ್ರೆಸ್ನವ್ರದ್ದು ಅದರ ಅಡಿಯಲ್ಲಿ ಇದನ್ನು ತರ್ತಾ ಇರೋದು ಆರಾಮಾಗಿ ಬಿಲ್ ಮಂಡನೆ. ಯದುಕುಮಾರ್ ಸರ್, ಅದ್ರ ಅಡಿಯಲ್ಲಿ ಇದನ್ನು ಸೇರಿಸ್ತಾ ಇದ್ದೀರಿ, ಒಟ್ನಲ್ಲಿ ಇದನ್ನ ಮಾಡ್ಬಿಡ್ಬೇಕು ಅಂತ ಜಿದ್ದಿಗೆ ಬಿದ್ಬಿಟ್ಟಿದ್ದೀರಿ ಬಿಜೆಪಿ ನಾಯಕರು ಅಂತ. ಚರ್ಚೆನೂ ಬೇಡ, ಅಭಿಪ್ರಾಯನೂ ಬೇಡ, ಕಳ್ಳ ಮಾರ್ಗದಲ್ಲಿ ಬಹುಮತ ಪಡ್ಕೊಳ್ಳೋ ಮೂಲಕ ಬಿಲ್ ಮಂಡನೆ ಆಗಿ ಹೋಗುತ್ತೆ ಇವತ್ತು ಕೇಂದ್ರದಿಂದ ಅಂತ. ಯಾವ ಕಳ್ಳ ಮಾರ್ಗನೂ ಇಲ್ಲ. ವಿಮೆನ್ಸ್ ರಿಸರ್ವೇಷನ್ಸ್ ಬಿಲ್ ನಲ್ಲಿ ಕ್ಲಾಸ್ ನಂಬರ್ 334(1) ನಲ್ಲಿ ಏನ್ ಹೇಳುತ್ತೆ ಅಂದ್ರೆ, ದಿಸ್ ಶಾಲ್ ಕಮ್ ಇನ್ ಟು ದ ಎಫೆಕ್ಟ್ an exercise of delimitation is undertaken for this purpose after the relevant figures of the first amendment taken after the commencement of the constitution 106th amendment 2023 has been published and it will be effective after census. ಇದು ಕ್ಲಿಯರ್ ಆಗಿ ಮೆನ್ಷನ್ ಆಗಿರುವಂತದ್ದು. ಯಾವಾಗ ಸೆನ್ಸಸ್ ಯಾವಾಗ ಅಂದಾಗ, ಸರ್ ಕೇಳಿಸ್ಕೊಳ್ಳಿ ಸರ್, ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಕೇಳಿಸ್ಕೊಳ್ಳಿ. ಇವಾಗ ಫ್ರೋಸನ್ ಆಗಿರುವಂತದ್ದು 2026 ವರ್ಗು. ಸೊ ವಿಮೆನ್ ರಿಸರ್ವೇಷನ್ಸ್ ಬಿಲ್ ಯಾವಾಗ ಬರುತ್ತೆ? ಈ ಡಿಲಿಮಿಟೇಷನ್ ಪ್ರೋಸೆಸ್ 2026 ಅಲ್ಲಿ ಯಾವ ಫ್ರೋಸನ್ ಆಗುತ್ತೋ ಆವಾಗ, ಯಾವುದು 2023 ಆದ್ಮೇಲೆ ಯಾವ ಸೆನ್ಸಸ್ ಫಿಗರ್ಸ್ ಬರುತ್ತೋ ಅವಾಗ ಅದು ಅಪ್ಲಿಕಬಲ್ ಆಗುತ್ತೆ. ಇದು ಎಲ್ರಿಗೂ ಗೊತ್ತಿರುವಂತದ್ದು. ಹಾಗಾದ್ರೆ ಬಿಲ್ ಅನ್ನ ತಿರ್ಗಾ ಯಾಕೆ ನೀವು ಅದನ್ನ ಅಲ್ಲ ತರ್ತಾ ಇದೀರಿ? ಒಂದ್ಸಲ ಪಾಸ್ ಆಯ್ತಲ್ಲ ಅದು 2028ಕ್ಕೆ, ಅದನ್ನ ತಿರ್ಗಾ ಇದ್ರ ಜೊತೆ ಕೇಳಿಸ್ಕೊ. ಅದನ್ನೇ ಹೇಳ್ತಾ ಇರುವಂತದ್ದು. ಡಿಲಿಮಿಟೇಷನ್ ಪ್ರೋಸೆಸ್ ಯಾವಾಗ ಆಗುತ್ತೆ ಅಂದ್ರೆ, ಸೆನ್ಸಸ್ ಆಗ್ಬೇಕಾದಾಗ ಆಫ್ಟರ್ 2023 ಏನ್ ಸೆನ್ಸಸ್ ಫಿಗರ್ಸ್ ಬರುತ್ತೆ ಅನ್ನೋದ್ರ ಬಗ್ಗೆ. ಮೇಡಮ್ ಇವು ಕೇಳ್ತಾ ಇರುವಂತದ್ದು ಹಲವಾರು ಯಾಕೆ ನಿಮ್ ಬೆಂಬಲ ಇದೆಯಾ ಅಂದ್ರೆ, ಹೌದು, ಈ ಲಾಸ್ಟ್ 4-5 ತಿಂಗಳ ಅವಧಿಯಲ್ಲಿ ಹಲವಾರು ಚುನಾವಣೆಗಳು ನಡೆಯಿತು. ಚುನಾವಣೆಗಳಲ್ಲಿ ವೆಸ್ಟ್ ಬೆಂಗಾಲ್ ಅಲ್ಲಿ ಅಭೂತಪೂರ್ಣವಾದಂತಹ ಭಾರತೀಯ ಜನತಾ ಪಾರ್ಟಿಗೆ ಇದು ಸಿಕ್ತು. ಶಿರೋಮಣಿ ಆ ಕಾಲದಲ್ಲಿ ಏನು ಒಂದು ಕಾಲದಲ್ಲಿ ನಮ್ಮ ಜೊತೆಗಿದ್ದು, ಅವರು ಈ ಒಂದು ಡಿಲಿಮಿಟೇಷನ್ ಬಿಲ್ ನ ಬ್ಯಾಕ್ ಮಾಡ್ತಾ ಇದ್ದಾರೆ. DMK ಯಾವ್ದು ಅಪೋಸ್ ಮಾಡ್ತಾ ಇತ್ತು, ಇವು ಯಾವಾಗ ತನ್ನ ರಾಜ್ಯದ ಹಿತಾಸಕ್ತಿಯನ್ನ ಕೇಂದ್ರ ಕಾಪಾಡುತ್ತೆ ಅಂತ ಮನವರಿಕೆ ಮಾಡಿಕೊಟ್ಟ ಮೇಲೆ ಆ DMK ಪಕ್ಷದ 22 MP ಗಳು 12 ರಾಜ್ಯಸಭಾದ ಸದಸ್ಯರು ಕೂಡ ಇದಕ್ಕೆ ಬೆಂಬಲವಾಗಿ ನಿಂತಿದ್ದಾರೆ. ಓಕೆ, ಯದುಕುಮಾರ್ ಸರ್ ಬರ್ತೀನಿ. JDS ವಕ್ತಾರರು ಆದಂತಹ ದೇವರಾಜು ಅವರು ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ದೇವರಾಜ್ ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಏನು ಲಾಸ್ಟ್ ಅಲ್ಲಿ ಜಾಯ್ನ್ ಆದ್ರಿ ಸರ್? ಸಾರಿ, ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದು ಸ್ವಲ್ಪ ಡಿಲೇ ಆಯ್ತು. ಎನಿವೆ, ಈ ಕ್ಷೇತ್ರಗಳ ಮರು ವಿಂಗಡಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ JDS ನ ಸ್ಟ್ಯಾಂಡ್ ಏನು ಸರ್? ಒಪ್ಪಿಕೊಳ್ಳುವ ಮನಸ್ಥಿತಿ? ಯಾಕಂದ್ರೆ ನೀವು ಮಿತ್ರ ಪಕ್ಷ ಆಗಿರೋದ್ರಿಂದ ಬಿಜೆಪಿ ಜೊತೆಗೆ ಒಪ್ಪಿಕೊಳ್ಳಲೇಬೇಕು. ಅದು ಅನಿವಾರ್ಯವಾಗಿ ಒಪ್ಕೊಳ್ಳೋದಾ ಅಥವಾ ವಾಸ್ತವವಾದ ಇದು ಅನುಕೂಲ ಆಗುತ್ತೆ ಅನ್ನೋ ಕಾರಣಕ್ಕೆ ಓಕೆ ಅಂತಿದ್ದೀರಾ, ಹೇಗೆ ಅಂತ? ಖಂಡಿತ ಅಮ್ಮ. ಈಗ ಏನಾಗ್ತಿದೆ, ನಾವಾಗ್ಲೇ ಈ ಒಂದು ಡಿಲಿಮಿಟೇಷನ್ಸ್ ಮಾಡೋದ್ರಿಂದ ದಕ್ಷಿಣ ರಾಜ್ಯಗಳಿಗೆ ಆಗ್ತಕ್ಕಂತಹ ಏನಾದ್ರು ಲೋಪಗಳಿದ್ರೆ ಅಥವಾ ಕೊರತೆಗಳೇನಾದ್ರು ಉಂಟಾಯ್ತು ಅಂತಾರೆ, ದಯವಿಟ್ಟು ಅದನ್ನ ತುಂಬಿಕೊಡ್ಬೇಕು ಅಂತಕ್ಕಂಥ ವಿನಂತಿಯನ್ನ ನಾವು ಮಾಡಿದ್ದೀವಿ. ನಮ್ಮ ಒಂದು ಕೋರಿಕೆಯನ್ನು ಮನಸ್ಸಿ ಈಗ ಕೇಂದ್ರ ಸರ್ಕಾರ ಸಂಪೂರ್ಣವಾಗಿ ನಮ್ಮ ಎಲ್ಲಾ ಸಲಹೆಗಳನ್ನ ಅವರು ಆಲಿಸಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಸೂಕ್ತ ಪರಿಹಾರಗಳನ್ನ ಕೊಡ್ತಿದ್ದಾರೆ.
ಸೊ ಹಾಗಾಗಿ ನಮ್ಮ ರಾಜ್ಯಗಳ ಒಂದು ಏನು ಸಂಖ್ಯೆ ಏನಿದೆ ಆ ಸಂಖ್ಯೆಯಲ್ಲಿ ವ್ಯತ್ಯಾಸಗಳಾಗ್ತಿದಿಲ್ಲ. ಇನ್ನೂ ನಮಗೆ ಕೆಲವು ಸೀಟ್ಗಳು ಹೆಚ್ಚುವರಿಯಾಗಿ ಬರ್ತಿದೆ. ಸೊ ಹಾಗಾಗಿ ನಮ್ಮ ರಾಜ್ಯದ ಹಿತಾಸಕ್ತಿಗಳು, ಅದರಲ್ಲೂ ವಿಶೇಷವಾಗಿ ದಕ್ಷಿಣ ಭಾರತದ ಹಿತಾಸಕ್ತಿಯನ್ನ ಮಾನ್ಯ ಪ್ರಧಾನಮಂತ್ರಿಗಳು ಸೂಕ್ತವಾಗಿ ಕಾಪಾಡ್ಲಿಕ್ಕೆ ಎಲ್ಲಾ ತರದ ಕ್ರಮಗಳನ್ನ ಅವ್ರು ಕೈಗೊಂಡಿದ್ದಾರೆ. ಸೊ ಹಾಗಾಗಿ ನಾವು ಸಂಪೂರ್ಣವಾಗಿ ಇದನ್ನು ಬೆಂಬಲಿಸ್ತಿದೀವಿ. ನಾವು ಒಬ್ಬರೇ ಅಲ್ಲ, ಇವತ್ತು ಹಿಂದಿ ಒಕ್ಕೂಟದಲ್ಲಿರ್ತಕ್ಕಂಥ ಹಲವಾರು ರಾಜ್ಯಗಳು ಸಹ, ಹಲವಾರು ಪಕ್ಷಗಳು ಸಹ ಇದನ್ನು ಬೆಂಬಲಿಸ್ತಾ ಇವೆ. ಎಸ್, ಹಿಂದಿ ಒಕ್ಕೂಟದಲ್ಲಿ ಇದ್ದಂತವರೇ ಬೆಂಬಲಿಸ್ತಾ ಇದ್ದಾರೆ. ಈಗ ನನ್ನ ಕಾಂಗ್ರೆಸ್ ಮಿತ್ರರು ಹೇಳ್ತಾ ಇದ್ರು, ಏನು ಇದನ್ನ ಸರ್ಕಾರಗಳನ್ನ ಕೆಡವಲಿಕ್ಕೆ ಅಥವಾ ಬೀಳಿಸ್ಲಿಕ್ಕೆ ಇದೊಂದು ಸಾಧನವಾಗಿ ಬಳಸೋ ಸಾಧ್ಯತೆಗಳಿರ್ತಾರೆ ಅಂತಕ್ಕಂಥ ಆತಂಕವನ್ನ. ಈಗ ನಾವು ಹಿಂದೆ ಭಾರತ ದೇಶದ ಇತಿಹಾಸವನ್ನು ತಗೊಂಡ್ರೆ, ನಮಗೆ ಸ್ವಾತಂತ್ರ್ಯ ಬಂದ ನಂತರ ಸರಿಸುಮಾರು 87 ಸರ್ಕಾರಗಳು ಕಾಂಗ್ರೆಸ್ ಅವಧಿಯಲ್ಲೇ ಬೀಳ್ತಿದ್ರು. ನಿಮ್ಗೆ ಅದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಅದನ್ನು ಮನಗಂಡೆ ಸನ್ಮಾನ್ಯ ರಾಜೀವ್ ಗಾಂಧಿ ಅವರು, ಯಾಕಂದ್ರೆ ನಾವು ಅವ್ರನ್ನ ಸ್ಮರಿಸಬೇಕಾಗತ್ತೆ, ಒಳ್ಳೆ ಕೆಲಸ ಮಾಡಿದಾಗ ಸ್ಮರಿಸಬೇಕಾಗತ್ತೆ. ಆಂಟಿ ಡಿಫೆಕ್ಷನ್ ಬಿಲ್ ತಗೊಂಬಂದಿದ್ದು ಅದೇ ಕಾರಣಕ್ಕೆ. ಆಂಟಿ ಡಿಫೆಕ್ಷನ್ ಬಿಲ್ ರಾಜೀವ್ ಗಾಂಧಿ ಅವರು ತಂದ್ರೂ ಸಹ ಅದಕ್ಕೆ ವ್ಯತಿರಿಕ್ತವಾಗಿ ಇದೇ ಕಾಂಗ್ರೆಸ್ ಸರ್ಕಾರಗಳು ಹಲವಾರು ರಾಜ್ಯಗಳಲ್ಲಿ ಪಕ್ಷಾಂತರಗಳನ್ನ ಯಾವ್ಯಾವ ರೀತಿ ಮಾಡಿದ್ರು ಅಂತಕ್ಕಂಥದ್ದನ್ನು ನಾವು ನೋಡ್ತಿದೀವಿ. ಹಾಗಾಗಿ ಇದ್ರ ಬಗ್ಗೆ ಬೇಕಾಗಿರ್ತಕ್ಕಂಥದ್ದು ಒಂದು ಮಾನಸಿಕ ಸ್ಥಿತಿ, ಏನು ಸ್ವಚ್ಛ ಒಂದು ಭಾರತದ ಸ್ಥಿತಿಯನ್ನ, ಸಮಾಜವನ್ನ ನಿರ್ಮಾಣ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಇರ್ತಕ್ಕಂಥ ಬದ್ಧತೆ ಬೇಕೋ ಹೊರತು ನಮಗೆ ಯಾವುದೇ ಅನಾವಶ್ಯಕವಾದ ಊಹಾಪೋಹವಾದ ಆತಂಕಗಳನ್ನ ಮನಸ್ಸನ್ನ ಇಟ್ಕೊಂಡು ಮಾತನಾಡುವಂತದ್ದಲ್ಲದೆ. ಯಾಕೆಂದ್ರೆ ನಿಮ್ಗೆ ಏನಾಗ್ತಿದೆ ಇವಾಗ ನೋಡಿ, ಇದನ್ನ ವಿಳಂಬ ಮಾಡಿದಷ್ಟು 33 ಕೊಟ್ಟೋಗುತ್ತಮ್ಮ. ಇದು ಮಹಿಳೆಯರಿಗೆ ನಾವು ಕೊಡ್ಬೇಕಾಗಿರ್ತಕ್ಕಂಥ ಏನು ಸೂಕ್ತವಾದ ಸ್ಥಾನಮಾನಗಳನ್ನ ಆದಷ್ಟು ಬೇಗ ಕೊಡ್ಬೇಕು. ಈಗ ನಾವು 29 ಕೊಡ್ಲಿಲ್ಲ ಅಂದ್ರೆ ಮುಂದೆ ನಮಗೆ ಇನ್ನು 5 ವರ್ಷ ಮುಂದಕ್ಕೆ ಹೋಗುತ್ತೆ. ದಯವಿಟ್ಟು ಇನ್ನು ಎಷ್ಟು ವರ್ಷ ಅಂತ ನಾವು ಮಹಿಳೆಯರಿಗೆ ನಾವು ಮೀಸಲಾತಿ ಕೊಡದೆ ಹೀಗೆ ನಾವು ಈ ಅನ್ಯಾಯವನ್ನು ಮುಂದುವರಿಸಬೇಕು ನಾವು. ಆಮೇಲೆ ಡಿಲಿಮಿಟೇಷನ್ಸ್ ಏನಾಗಿದೆ, ಕೆಲವು ಕ್ಷೇತ್ರಗಳಲ್ಲಿ 40 ಲಕ್ಷ ಒಬ್ಬ MP ಮತದಾರರಿದ್ದಾರೆ. ಅದನ್ನು ಹೇಗೆ ಸಾಧ್ಯನಾ, ಪ್ರಾಕ್ಟಿಕಲಿ ಸಾಧ್ಯನಾ? ಒಂದು ವೆಹಿಕಲ್ ಮಾಡ್ಕೊಂಡು ನಾವು ಕಾನ್ಸ್ಟಿಟ್ಯೂನ್ಸಿ ಸುತ್ತಕ್ಕಾಗಲ್ಲ. ಮತ್ತೆ ಜನಗಳ ಸಮಸ್ಯೆಗಳನ್ನ ಫೈನ್ ದೇವರಾಜು ಸರ್, ಸಮಯದ ಅಭಾವ, ಪಾಪ ಲಾಸ್ಟ್ ಅಲ್ಲಿ ಜಾಯಿನ್ ಆದ್ರೆ ಎನಿವೇ ನಿಮ್ಮ ಫುಲ್ ರಿಯಾಕ್ಷನ್ ತಗೊಳಕ್ ಆಗ್ತಾ ಇಲ್ಲ. ಥ್ಯಾಂಕ್ ಯು ಸರ್. ಕಾದ್ ನೋಡೋಣ ಇವತ್ತೇನ್ ಬೆಳವಣಿಗೆ ಆಗುತ್ತೆ ಅಂತ. ಥ್ಯಾಂಕ್ ಯು ಜಾಯಿನ್ ಆಗಿ ಮಾತನಾಡಿದಕ್ಕಾಗಿ. ಯದುಕುಮಾರ್ ಸರ್, ಇರ್ಷಾದ್ ಸರ್ ಇಬ್ಬರಿಗೂ ಕೂಡ ಧನ್ಯವಾದಗಳು. ಎನಿವೇ ಬಿಜೆಪಿ ನಾಯಕರು ಇವತ್ತು ಸಿದ್ಧರಾಗಿದ್ದಾರೆ ಬಿಲ್ ಮಂಡನೆ ಮಾಡಲೇಬೇಕು ಅಂತ. ಮಹಿಳಾ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಲ್ ಮಂಡನೆಯ ಜೊತೆಗೆ ಕ್ಷೇತ್ರಗಳ ಮರು ವಿಂಗಡಣೆಗೆ ಸಂಬಂಧಪಟ್ಟಂತೆ ಬಿಲ್ ಮಂಡನೆ ಮಾಡಬೇಕು ಅಂತ ಕೇಂದ್ರ ಹೊರಟಿದೆ. ಬಟ್ ಇವತ್ತು ಆ ಸಂಖ್ಯಾಬಲದ ಜೊತೆಗೆ ಬಿಲ್ ಪಾಸ್ ಆಗುತ್ತಾ ಅಧಿವೇಶನದಲ್ಲಿ ಅನ್ನೋದೇ ಸದ್ಯ ಇರುವಂತಹ ಕುತೂಹಲ. ಕಾಂಗ್ರೆಸ್ ನಾಯಕರು ವಿಪ್ ಜಾರಿ ಮಾಡಿದ್ದಾರಂತೆ. ಎಲ್ಲ ಸಂಸದರು ಕೂಡ ಕಡ್ಡಾಯವಾಗಿ ಹಾಜರಾಗಲೇಬೇಕು ಅಂತ. ಅದರ ಉದ್ದೇಶ ಏನು, ಇವತ್ತೇನಾಗುತ್ತೆ ಅನ್ನೋದೇ ಕುತೂಹಲ ಇರೋದು.